ನಾನು ಕೃಷ್ಣಪ್ಪ ರೆಡ್ಡಿಯಾದ ನಾನು ಸಂವಿಧಾನದ ಅನುಸಾರವಾಗಿ ಏನಿದೆಲ್ಲ? ವಾಟ್ಸ್ ಹ್ಯಾಪನಿಂಗ್? ಯುವರ್ ಎಕ್ಸಲೆನ್ಸಿ, ಐ ಆಮ್ ವೆರಿ ಸಾರಿ ಟು ಇಂಟರಪ್ಟ್ ಯು. ದಯವಿಟ್ಟು ಈ ಪ್ರಮಾಣ ವಚನ ಕಾರ್ಯಕ್ರಮನ ನಿಲ್ಲಿಸಿ ಮುಂದಾಗುವ ಅನಾಹುತನ ತಡಿಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ವಾಟ್ ಡು ಯು ಮೀನ್? ಮಾನ್ಯ ವಿಶ್ವನಾಥ್ ಅವರ ಮುಖಕ್ಕೆ ಮಸಿ ಬಳಿಯೋದಿಕ್ಕೆ ಕೃಷ್ಣಾರೆಡ್ಡಿ ರಚಿಸಿದ ವಿಷವರ್ತುಲನ ನಾನು ಭೇದಿಸಿದ್ದೀನಿ. ಕೃಷ್ಣಾರೆಡ್ಡಿ ಈ ಸುಲ್ತಾನ್ನ ದಾಳವಾಗಿಟ್ಕೊಂಡು ಆಡಿದ ಚದುರಂಗದ ಆಟದ ವಿವರ ಎಲ್ಲ ಈ ಫೈಲಲ್ಲಿದೆ. ಸುಲ್ತಾನ್ ಈಗಾಗಲೇ ಅಪ್ರೂವರ್ ಆಗಿರೋದ್ರಿಂದ ಈ ಕೇಸಿಗೆ ಸಂಬಂಧಪಟ್ಟವ್ರನ್ನೆಲ್ಲ ಅರೆಸ್ಟ್ ಮಾಡೋದಿಕ್ಕೆ ಐ ನೀಡ್ ಯುವರ್ ಪರ್ಮಿಷನ್. ವಾಟ್ ಡು ಯು ಸೇ ಮಿಸ್ಟರ್ ಕೃಷ್ಣಾರೆಡ್ಡಿ? ಇದರ ಬಗ್ಗೆ ನೀವೇನು ಹೇಳ್ತೀರಿ? ಆಫೀಸರ್, ಯು ಕ್ಯಾನ್ ಪ್ರೊಸೀಡ್ ಅಕಾರ್ಡಿಂಗ್ ಟು ಲಾ. ಅರೆಸ್ಟ್ ಹಿಮ್. ಮಿಸ್ ಕಿರಣ್, ಸತ್ಯಮೇವ ಜಯತೆ ಅನ್ನೋ ಹಾಗೆ ನೀವು ನ್ಯಾಯ, ನೀತಿ, ಧರ್ಮವನ್ನು ಎತ್ತಿ ಹಿಡಿದಿದ್ದೀರಿ. ಐ ಆಮ್ ಪ್ರೌಡ್ ಆಫ್ ಯು. ಮಾನ್ಯರೇ, ಜನ ನಿಮ್ಮಿಂದ ಒಳ್ಳೆಯದನ್ನ ಬಯಸಿ ನಿಮ್ಮನ್ನು ಆರಿಸಿ ಕಳಿಸಿದ್ದಾರೆ. ನೀವು ನಿಮ್ಮಲ್ಲಿ ಕಚ್ಚಾಟ ಮಾಡಿಕೊಳ್ಳದೆ 3 ತಿಂಗಳಿಗೊಬ್ಬ 6 ತಿಂಗಳಿಗೊಬ್ಬ ಮುಖ್ಯಮಂತ್ರಿಯನ್ನ ಆರಿಸ್ತಕ್ಕಂತಹ ಪರಿಸ್ಥಿತಿನ ತಂದುಕೊಳ್ಳದೆ ಜನಸೇವೆಯನ್ನ, ದೇಶ ಸೇವೆಯನ್ನ ಗಮನದಲ್ಲಿಟ್ಟುಕೊಂಡು ನಿಮ್ಮ ಅಧಿಕಾರಾವಧಿಯ ಸದುಪಯೋಗವನ್ನು ಪಡ್ಕೊಂಡಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿಯೋದಕ್ಕೆ ಸಾಧ್ಯ. ಈ ಪ್ರಕರಣದ ಕೂಲಂಕುಷ ವಿಚಾರಣೆ, ಪರಿಶೀಲನೆ ನಡೆಯೋ ತನಕ ಮಾನ್ಯ ವಿಶ್ವನಾಥ್ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಯತಕ್ಕದ್ದು. ಕಿರಣ್ ಸರ್, ಇಲ್ಲಿ ಇವತ್ತಿಗೆ ನನ್ನ ಡ್ಯೂಟಿ ಮುಗೀತು. ತಾವು ಕೊಟ್ಟು ಕೋಆಪರೇಷನ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಬರ್ತೀನಿ ಸರ್. ಕಿರಣ್, ಅಂದ್ರೆ ಇಲ್ಲಿಗಿನ್ಮೇಲೆ ನೀನು ಬರೋಲ್ವಮ್ಮ? ಹಾಗಲ್ಲ ಸರ್, ತಮ್ಮ ಜೀವಕ್ಕೆ ಬಂದ ಅಪಾಯ ದೂರ ಆಗಿದೆ ಅಂತ ಸ್ಪೆಷಲ್ ಸೆಕ್ಯೂರಿಟಿನ ಕ್ಯಾನ್ಸಲ್ ಮಾಡಿದ್ದಾರೆ. ಜೀವಕ್ಕೇನು ಅಪಾಯ ಇಲ್ಲಮ್ಮ, ಆದ್ರೆ ಜೀವನಕ್ಕೆ ಅಪಾಯ ಬಂದಿದೆ. ನಾನು ಮುಳುಗ್ ಹೋಗ್ತಾ ಇದ್ದೀನಿ. ಈಗ ನಿನ್ ರಕ್ಷಣೆ ನನಗ್ ಬೇಕೇ ಬೇಕಮ್ಮ. ಕಿರಣ್, ಪ್ಲೀಸ್. ಯಾಕೆ ಯಾಕೆ ಏನೇನೋ ಹೇಳ್ತಿದ್ದೀರಲ್ಲ ಸರ್? ನಾನ್ ನಿನ್ ತಂದೆ ಅಂತ ಗೊತ್ತಿತ್ತು. ಯಾಕಮ್ಮ ಅಪ್ಪ ಅಂತ ಕರೀದೆ? ಸಾರ್ ಅಂತಾನೆ ಇದೆಯಾ? ನನ್ ತಪ್ಪಿಗೆ ಕ್ಷಮೆನೇ ಇಲ್ವೇನಮ್ಮ? ಕಿರಣ್, ಕೊನೆ ಬಾರಿ ಕೇಳ್ಕೊತಾ ಇದ್ದೀನಿ, ನೀನು ನಿನ್ನಮ್ಮ ನನ್ಗೇನೇ ಶಿಕ್ಷೆ ಬೇಕಾದ್ರೂ ಕೊಡಿ, ಆದ್ರೆ ನೀವಿಬ್ರು ನನ್ನ ಹತ್ರ ಬಂದ್ಬಿಡಿ, ಅಷ್ಟೇ ಸಾಕು. ನಾಳೆ ನಾನು PM ಭೇಟಿಗೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಏರ್ಪೋರ್ಟ್ನಲ್ಲಿ ನಿಮ್ಗಾಗಿ ಕಾಯ್ತಾ ಇರ್ತೀನಿ. ನೀವಿಬ್ರು ಬಂದೇ ಬರ್ತೀರಾ ಅನ್ನೋ ನಂಬಿಕೆ ನನಗಿದೆ. ಶಾರದಾ ಅಂತ ಬಂದ್ರಲ್ಲ, ನನಗ್ ಗೊತ್ತಿತ್ತು ಅಮ್ಮ ಮಗಳಿಬ್ರು ನನ್ನನ್ನ ಕ್ಷಮಿಸ್ತೀರಾ ಅಂತ ಚೆನ್ನಾಗ್ ಗೊತ್ತಿತ್ತು. ಕಿರಣ್, ನಿನ್ ಬಾಯಿಂದ ಅಪ್ಪ ಅಂತ ಕೇಳೋಕೆ ತುಂಬಾ ಆಸೆ ಆಗ್ತಾ ಇದೆ. ಎಲ್ಲಿ ಕರಿಯಮ್ಮ, ಅಪ್ಪ ಅಂತ ಕರಿಯಮ್ಮ. ಪುಟ್ಟದಾಗಿ ಓಡಾಡ್ಕೊಂಡಿರುವಾಗ ತೋರಿಸ್ಬೇಕಾದ ಪ್ರೀತಿನ ಈಗ ತೋರಿಸಿದ್ರೆ
ಏನ್ ಬಂತು ಲಾಭ? ಹೆಣ್ಣಾದ್ರೂ ಅವಳಿಗೂ ಹೃದಯ ಇದೆ. ಆ ಹೃದಯ ಅಪ್ಪ ಅಮ್ಮನ ಪ್ರೀತಿಗೆ ಹಾತೊರೆಯುತ್ತೆ ಅನ್ನೋದನ್ನ ಅವಳ ಹುಟ್ಟಿಗೆ ಕಾರಣರಾಗಿರೋ ನಿಮ್ಮಂಥ ಗಂಡಸರು ಮರಿಬೇಡಿ. ಒಬ್ಬ ತಾಯಿ ಮಗಳು ಪಟ್ಟ ಕಷ್ಟ ನಿಮಗೂ ಗೊತ್ತಾಗ್ಬೇಕು. ಹೆಂಡತಿ ಮಕ್ಕಳು ಹತ್ರದಲ್ಲೇ ಇದ್ರು ಅವ್ರ ಹತ್ರ ತಮ್ಮ ಸುಖ ದುಃಖನ ಹೇಳ್ಕೊಳಕ್ಕಾಗದೇ ಇರೋ ಆ ನೋವು ಸಂಕಟ ನೀವು ಅನುಭವಿಸ್ಬೇಕು. ಹೆಣ್ಣು ಗಂಡು ಅಂತ ಭೇದ ಮಾಡೋ ನಿಮ್ಮಂಥ ಎಲ್ಲ ಗಂಡಸರಿಗೆ ಇದೊಂದು ಪಾಠ ಆಗ್ಬೇಕು. ಗುಡ್ ಬೈ. ಸರ್, ಡಿಸಿಪಿ ಕಿರಣ್ಗೆ ಕಮಿಷನರ್ ಆಗಿ ಪ್ರಮೋಷನ್ ಕೊಟ್ಟು ಜಮ್ಮು ಅಂಡ್ ಕಾಶ್ಮೀರ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್.